ನಮಸ್ಕಾರ. ಇಂದು ಒಟ್ಟು 3 ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತೆ ಕೊನೆಯಲ್ಲಿ ಒಂದು ಕಥೆಯನ್ನು ನೋಡೋಣ. ಮೊದಲನೇದು, ಕಳೆದ ಬಾರಿ ನರೇಂದ್ರ ಮೋದಿಜಿ ಕೇವಲ 4-5 ತಾಸು ನಿದ್ದೆ ಮಾಡ್ತಾರೆ, ಅವರ ಆರೋಗ್ಯದ ಕಥೆ ಏನು ಅಂತೆಲ್ಲ ಕೇಳಿದ್ರಲ್ಲ, ಅದರ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಇಲ್ಲೊಬ್ಬರ ಕಥೆ ಹೇಳ್ತೇನೆ. ಕೇವಲ 2-3 ತಾಸು ನಿದ್ದೆ ಮಾಡ್ತಾರೆ, ಆದರೆ ಅವರ ಕಥೆ ಆರೋಗ್ಯವಂತರು, ಅನಾರೋಗ್ಯವಂತರು, ಕಷ್ಟದಲ್ಲಿರುವವರು, ಸುಖದಲ್ಲಿರುವವರಿಗೂ ಎಲ್ಲರಿಗೂ ಒಂದು ತುಂಬ ದೊಡ್ಡ ಪಾಠ ಆಗುತ್ತೆ, ತುಂಬ ಸ್ಫೂರ್ತಿಯ ಕೊಡುವಂಥದ್ದು. ನೀವು ಇದನ್ನು ಕೇಳಿಸ್ಕೊಂಡ್ರೆ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ, ಒಂದು ಹೊಸ ವಿಷಯ ಗೊತ್ತಾಗುತ್ತೆ. ಎರಡನೇದು, ನಮ್ಮ ದೇಶದಲ್ಲಿ ಡಿಫಿಷಿಯನ್ಸೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆಯಲ್ಲ, ಅದು ಯಾಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮೂರನೇದು, ಹೀಟ್ ವೇವಿಂದ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಬೋದು, ಅಂದರೆ ಈ ಸುಸ್ತು ಉಷ್ಣತೆಯಿಂದ ನಾವು ಹೇಗೆ ಕಾಪಾಡ್ಕೊಳ್ಬೋದು, ಮತ್ತು ಈ ಬಿಸಿಲಲ್ಲಿ ಓಡಾಡಿ ಬಂದ ನಂತರ ತಣ್ಣೀರನ್ನು ಕುಡಿಬಾರ್ದು, ತಣ್ಣೀರನ್ನ ಸ್ನಾನ ಮಾಡಬಾರ್ದು ಅಂತೆಲ್ಲ ವಾಟ್ಸಪ್ ಮೆಸೇಜಸ್ ಬರ್ತಾ ಇದೆಯಲ್ಲ, ಅದು ಸತ್ಯನಾ ಅಂತ, ಅದೆರಡಕ್ಕೂ ಉತ್ತರ ಕೊಡ್ತೇನೆ. ಮತ್ತು ಕೊನೆಯಲ್ಲೊಂದು ಒಳ್ಳೆ ಕಥೆ ನೋಡೋಣ. ಮೊದಲನೇದು, ತುಂಬ ಸ್ಫೂರ್ತಿ ಕೊಡುವಂಥ ಒಂದು ಜೀವಂತ ಉದಾಹರಣೆ. ನನ್ನ ಪೇಷಂಟ್ ಅವರು, ಬಹುಶಃ ಈ ವಿಡಿಯೋ ನೋಡ್ತಿರೋರು ಯಾರೂ ಕೂಡ ಜೀವನದಲ್ಲಿ ಅಷ್ಟು ಕಷ್ಟವನ್ನು ಅನುಭವಿಸಿರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ದುರ್ಘಟನೆಗಳು, ಅಷ್ಟೊಂದು ಕಷ್ಟಗಳು, ಬಹುಶಃ ಅದು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಮಸ್ಯೆಗಳಿಂದ ನರಳ್ತಾ ಇದ್ದವರು. ಆಮೇಲೆ ನಿಧಾನವಾಗಿ ಅವರಿಗೆ ದೈಹಿಕ ಸಮಸ್ಯೆಗಳು ಕೂಡ ಶುರುವಾಯಿತು, ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಆಯಿತು. ಹೇಗೆ ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಲಿಸ್ಟ್ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇರಲಿಲ್ವೋ, ಅದೇ ಥರ ಅವರ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಲಿಸ್ಟ್ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅಷ್ಟೊಂದು ಕಂಪ್ಲೇಂಟ್ಸ್. ನಮ್ಮ ರಾಜ್ಯದ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಬಹುಶಃ ನಿಮಗೆ ಇನ್ನೂ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಇನ್ನೂ ಬೆಡ್ ಮೇಲೆ ಮಲ್ಕೊಂಡಿರೋದೆ ಅಂತ ಹೇಳಿ ಕಳಿಸಿದರು. ಆಮೇಲೆ ನಮ್ಮ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದರು. ಸುಮಾರು ಒಂದು 2-3 ತಿಂಗಳು ಇದ್ದರು. ಆಗಲೂ ಕೂಡ ನಮ್ಮ ಹತ್ರ ಅಂಥ ರಿಸಲ್ಟ್ ಕೊಡಲಿಕ್ಕಾಗಲಿಲ್ಲ. ನಾನು ಆಗ ಅವರಿಗೆ ಸುಮ್ಮನೆ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ, ನಮ್ಮ ಹತ್ರ ಅಂಥ ರಿಸಲ್ಟ್ ಕೊಡಲಿಕ್ಕಾಗ್ತಾಯಿಲ್ಲ ಅಂತ ಹೇಳಿದಾಗ ಅವರು ಎಲ್ಲೋ ಒಂದು 8-10% ರಿಸಲ್ಟ್ ನನಗೆ ಇಲ್ಲಿ ಇಷ್ಟಾದರೂ ಸಿಕ್ಕಿದೆ, ಬೇರೆ ಕಡೆ ಅದೂ ಇರಲಿಲ್ಲ. ಮತ್ತು ಬೇರೆ ಕಡೆ ಹೋದರೆ ನನಗೆ ಮೆಡಿಸಿನ್ ಸೈಡ್ ಎಫೆಕ್ಟಿಂದ ಕೂಡ ನಾನು ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ಅವರಿಗೆ ಯಾವುದೇ ಮಾತ್ರೆ ಪ್ಯಾರಾಸಿಟಮಾಲ್ ತೆಗೆದುಕೊಂಡ್ರೂ ಕೂಡ ಸಿಕ್ಕಾಪಟ್ಟೆ ಎಲರ್ಜಿಕ್ ರಿಯಾಕ್ಷನ್ ಆಗಿ ಸಮಸ್ಯೆ ಅನುಭವಿಸ್ತಾ ಇದ್ದರು. ಹಾಗಾಗಿ ಇಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡು ಇಷ್ಟಾದರೂ ಆರಾಮಾಗಿರ್ತೇನೆ ಅಂತ. ಬಟ್ ಸಹಜವಾಗಿ ನಮಗೆ ಸಮಾಧಾನ ಇರೋದಿಲ್ವಲ್ಲ. ನಾನು ಇಷ್ಟೊಂದು ಸಮಸ್ಯೆಗಳಿದ್ದರೂ ಕೂಡ ಧೈರ್ಯ ಮಾಡಿ ನನ್ನ ಯೋಗ ಗುರುಗಳ ಹತ್ರ ಕಳಿಸಿದೆ. ನಾನು ಯಾವಾಗಲೂ ನಮ್ಮ ಗುರುಗಳು ಅಂತ ಹೇಳ್ತೀನಲ್ಲ, ಅವ್ರ ಹತ್ರ ಕಳಿಸಿದೆ. ಅವರು ಸುಮಾರು ಒಂದು 10-15 ದಿವಸದಲ್ಲಿ ಅವರನ್ನು ಮೋರ್ ದೆನ್ 75% ರಿಪೇರ್ ಮಾಡಿ ಕಳಿಸಿದರು. ಕಾರಣ ಅವರಿಗೆ ಕೊಟ್ಟಂಥ ಹೀಲಿಂಗ್ ಮತ್ತು ಮುದ್ರೆಗಳು, ಹೀಗೆಲ್ಲ. ಇದರಿಂದಾಗಿ ಅವರು ಅನಿವಾರ್ಯವಾಗಿ ಮುದ್ರೆಗಳನ್ನು ಮಾಡುವಂಗಾಯಿತು. ಮುದ್ರೆಗಳನ್ನು ಮಾಡ್ತಾ ಮಾಡ್ತಾ ಹೀಲಿಂಗ್ ಮಾಡ್ಕೊಳ್ತಾ ಅವರಿಗೆ ನಿಧಾನವಾಗಿ ಊಟದಲ್ಲಿ ಕೂಡ ಪ್ರಮಾಣ ತುಂಬ ಕಡಿಮೆ ಸಾಕಾಗಲಿಕ್ಕೆ ಶುರುವಾಯಿತು. ನಿದ್ದೆ ಕೂಡ ತುಂಬ ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಷ್ಟು ಹೊತ್ತಿಗೆ ಮಲಗಿದ್ರು, ಬೆಳಿಗ್ಗೆ 4 ಗಂಟೆಗೆ ಎದ್ದು ಸಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಈಗ ಮಗಳು ನೀಟಿಗೆ ಪ್ರಿಪೇರ್ ಆಗ್ತಿದ್ದಾಳೆ ಅಂತ ರಾತ್ರಿ 2 ಗಂಟೆಯವರೆಗೆ ಮಗಳು ಓದ್ತಾ ಇದ್ದರೆ, ಸ್ಟಡಿ ಮಾಡ್ತಾ ಇದ್ದರೆ, ಇವರು ಪಕ್ಕದಲ್ಲಿ ಕುಳಿತುಕೊಂಡು ಮುದ್ರೆ ಹಾಕ್ಕೊಂಡು ಧ್ಯಾನ ಮಾಡ್ತಾರೆ. ಹಾಗಾಗಿ ರಾತ್ರಿ 2 ಗಂಟೆಯಿಂದ 4 ಗಂಟೆವರೆಗೆ, 2ರಿಂದ ಹೆಚ್ಚಂದರೆ 3 ತಾಸು. ಮಗಳು ಬೇಗ ಮಲಗಿದರೆ 1 ಗಂಟೆಗೆ ಮಲಗಿದರೆ ಇವರಿಗೆ ಒಂದು 3 ತಾಸು ನಿದ್ದೆ. ಇಷ್ಟೇ ಸಾಕಾಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ರು. ಮೊನ್ನೆ ಅಷ್ಟೇ ನನ್ನ ಹತ್ರ ಬಂದಿದ್ದರು. ಅಂದರೆ ಇದರಿಂದ ನಾವು ತಿಳ್ಕೊಳ್ಬೇಕಾಗಿದ್ದು 2 ಇದೆ. ಮೊದಲನೇದೇನು ಅಂತಂದರೆ, ದೇವರು ನಮಗೆ ಎಷ್ಟೇ ಕಷ್ಟಗಳನ್ನು ಕೊಟ್ಟರು ಮುಂದೊಂದು ದಿನ ಏನೋ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ದೇವರು ಕೊಡ್ತಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ. ಎರಡನೇದು, ನಮ್ಮ ಮನಸ್ಸಿನ ಶಕ್ತಿ ಅಥವಾ ಈ ಮೆಡಿಟೇಷನ್ ಮುದ್ರೆಗಳಿಗೆ ಇರುವಂಥ ತಾಕತ್ತೇನು ಅನ್ನುವಂಥದ್ದು. ಅಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಪೂರ್ತಿಯಾಗಿ ಗುಣ ಆದವು. ಬೆಡ್ ಮೇಲೆ ಮಲ್ಕೊಂಡೇ ಇರಬೇಕು ಅನ್ನುವಂಥವ್ರು ಇವತ್ತು ತುಂಬ ಚಟುವಟಿಕೆಯಿಂದ ಓಡಾಡ್ತಾರೆ. ಜೊತೆಗೆ ನಾವು ಯಾರು ಅಂದಾಜು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೆ ಇಲ್ಲ. 5-6 ವರ್ಷಗಳ ಹಿಂದೆ ಅವರು ಎಂಥ ಪರಿಸ್ಥಿತಿಯಲ್ಲಿದ್ದರು ಅನ್ನೋದನ್ನು ಕೂಡ ನಾನು ನೋಡಿದ್ದೇನೆ. ಇವತ್ತು ಎಂಥ ದೊಡ್ಡ ಸಾಧನೆಯನ್ನು ಮಾಡ್ತಿದ್ದಾರೆ ಈ ವಿಷಯದಲ್ಲಿ ಅನ್ನೋದನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಹಾಗಾಗಿ ಅವರಿಗೆ ಅನಿವಾರ್ಯವಾಗಿ ಮಾಡಿದರು, ನಮಗೆ ಅನಿವಾರ್ಯತೆ ಇಲ್ಲ ಅಂದರೂ ಕೂಡ ನಾವು ಇಂಥ ಸಾಧನೆಯನ್ನು ಮಾಡಬೇಕು. ನಾನು, ನೀವು ಎಲ್ಲರೂ ಇದರಿಂದ ಸ್ಫೂರ್ತಿಯನ್ನು ಪಡೆದುಕೊಳ್ಬೇಕು. ಎರಡನೆಯ ಪ್ರಶ್ನೆ, ನಮ್ಮ ದೇಶದಲ್ಲಿ ಇಷ್ಟೊಂದು ಡೆಫಿಷಿಯನ್ಸೀಸ್ ಯಾಕೆ? ಯಾರನ್ನು ನೋಡಿದರೂ ಐರನ್ ಡೆಫಿಷಿಯನ್ಸಿ, ವಿಟಮಿನ್ ಡಿ, ವಿಟಮಿನ್ B12, ವಿಟಮಿನ್ ಎ, ಫೋಲಿಕ್ ಆ್ಯಸಿಡ್, ಜಿಂಕ್, ಹೀಗೆ ಯಾವುದಾದ್ರು ಒಂದಾದರೂ ಡೆಫಿಷಿಯನ್ಸಿ ಇರಲೇಬೇಕು. ನಂಗೆ ತುಂಬ ತಮಾಷೆ ಅನಿಸೋದೇನು ಅಂತಂದರೆ, ಇಷ್ಟು ಸೂರ್ಯನ ಬೆಳಕು ಬೀಳುವಂಥ ನಮ್ಮ ದೇಶದಲ್ಲಿ ಚಳಿಗಾಲ ಇದ್ದರೂ ಕೂಡ ಸೂರ್ಯನ ಬೆಳಕಿಗೇನು ಸಮಸ್ಯೆ ಇಲ್ಲ. ಇಂಥ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಇದು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ವಿಷಯ ಅಲ್ವಾ? ನೀವು ಇದಕ್ಕೆ ಕಾರಣ ಏನು ಅಂತ ಸಾಮಾನ್ಯವಾಗಿ ಕೇಳಲಿಕ್ಕೆ ಹೋದರೆ, ಅಥವಾ ಗೂಗಲ್ ಸರ್ಚ್ ಮಾಡಿದರೆ, ಅಥವಾ ಗೌರ್ಮೆಂಟ್ಗಳು ಹೇಳೋದೇನು ಅಂತಂದರೆ, ಕಾರಣ ಬಡತನ, ಸರಿಯಾಗಿ ಊಟ ಸಿಗ್ತಾ ಇಲ್ಲ ಅಂತ. 25-30 ವರ್ಷಗಳ ಹಿಂದೆ ಇದಕ್ಕಿಂತ ಕಡಿಮೆ ಬಡತನ ಇತ್ತ? ಇದರ ಎಷ್ಟೋ ಪಟ್ಟು ಹೆಚ್ಚು ಬಡತನ ಇತ್ತಲ್ವ? ಆದರೂ ಕೂಡ ಯಾಕೆ ಈ ಥರ ಡೆಫಿಷಿಯನ್ಸೀಸ್ ಆಗಿರಲಿಲ್ಲ ಅಂತಲ್ಲ, ಇಷ್ಟೊಂದು ಜನ ಡಿಸೀಸಿಂದ ಯಾಕೆ ನರಳ್ತಾ ಇರಲಿಲ್ಲ ಅಂದರೆ, ನೀವು ಹೇಳಬಹುದು ಯಾಕೆ ಆಗ ಡಿಫಿಷಿಯನ್ಸಿ ಗೊತ್ತಾಗ್ತಿರಲಿಲ್ಲ ಅಂದರೆ, ಯಾರು ಟೆಸ್ಟ್ ಮಾಡಿಸ್ತಿರ್ಲಿಲ್ಲ. ಐರನ್ ಡೆಫಿಷಿಯನ್ಸಿ ಇದೆಯೋ ಅಥವಾ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆಯೋ ಯಾರು ನೋಡ್ತಾ ಇದ್ರು? ಇತ್ತೀಚೆಗೆ ಅಲ್ವಾ ಎಲ್ಲ ನೋಡ್ತಿರೋದು ಅಂತ. ಆದರೆ ಇಷ್ಟೊಂದು ಜನ ಪೇಷಂಟ್ಸ್ ಇದ್ರಾ, ಇಷ್ಟೊಂದು ಸಫರ್ ಆಗ್ತಾ ಇದ್ರಾ? ಇಲ್ಲ ಅಲ್ವಾ? ಒಂದು 2-3 ಕಾರಣಗಳನ್ನು ನಾವು ಯೋಚನೆ ಮಾಡಿ. ಮೊದಲನೇದು,
ನಾವು ತಗೊಳ್ಳುವ ಫುಡ್ಡಲ್ಲಿ ನ್ಯೂಟ್ರಿಷನ್ ಕೊರತೆ. ನಾವು ಹೊಟ್ಟೆ ತುಂಬ ಈಗ ಊಟ ಮಾಡ್ತೇವೆ, ಬಡತನ ಕಡಿಮೆ ಆಗಿರಬಹುದು, ಆದರೆ ಫುಡ್ಡಲ್ಲಿ ನ್ಯೂಟ್ರಿಷನ್ ಇಲ್ಲ ಅಂದರೆ ಈಗ ನಾವು ತೆಗೆದುಕೊಳ್ಳುವ ಹಾಲು, ತುಪ್ಪ ಅಥವಾ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳಲ್ಲೆಲ್ಲ ಬೇಕಾದಷ್ಟು ನ್ಯೂಟ್ರಿಷನ್ ಇದೆಯಾ ಅನ್ನೋದು ಯೋಚನೆ ಮಾಡಬೇಕು. ಮತ್ತು ನಮ್ಮ ಗಡಿಬಿಡಿಯ ಕಾರಣದಿಂದಾಗಿ ನಾವು ಒಂದು ವೇಳೆ ಫ್ರೂಟ್ಸು ಇದೆಲ್ಲ ತಂದಿಟ್ಟರೂ ಕೂಡ ನಮ್ಮ ಹೊಟ್ಟೆಗೆ ಹೋಗೋದು ಬರೇ ಅನ್ನ ಸಾರು ಮಾತ್ರ ಗಡಿಬಿಡಿಯಲ್ಲಿ ತಿಂದು ಓಡ್ತಾ ಇರ್ತೇವೆ. ಇನ್ನು ಎರಡನೇ ಕಾರಣ ಇದೆ, ಏನಂದರೆ ನಮ್ಮ ಲೈಫ್ ಸ್ಟೈಲ್ ಕಾರಣದಿಂದಾಗಿ ನಾವು ಎಷ್ಟೇ ನ್ಯೂಟ್ರಿಷನ್ ತೆಗೆದುಕೊಂಡರೂ ನಮ್ಮ ಕರಳು ಸರಿಯಾಗಿ ಕೆಲಸ ಮಾಡದೇನೆ ನ್ಯೂಟ್ರಿಷನ್ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳದೇ ಇರೋದು. ನಾವು ಹೊಟ್ಟೆಗೇನೋ ಹಾಕ್ತೇವೆ, ಆದರೆ ಹೊಟ್ಟೆ ಅದನ್ನು ತೆಗೆದುಕೊಳ್ಳೋದಿಲ್ಲ ಅಂದರೆ ಹೇಗೆ? ಹಾಗಾಗಿ ನಾವು ಗಟ್ ಫ್ರೆಂಡ್ಲಿ ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಳ್ಳೇಬೇಕು. ಅಂದರೆ ನಮ್ಮ ದಿನಚರಿ ಸರಿ ಇರಬೇಕು ಅಂತ. ನಮ್ಮ ಊಟ, ನಿದ್ದೆ, ದಿನದ ಎಲ್ಲ ರುಟೀನ್ ಇದಿರುತ್ತಲ್ಲ, ಮತ್ತು ಜೊತೆಗೆ ನಮ್ಮ ಮಾನಸಿಕ ಸ್ಥಿತಿ ಕೂಡ ಸರಿ ಇದ್ದರೆ ನಮ್ಮ ಕರಳು ಸರಿ ಇರುತ್ತೆ. ಇಲ್ಲ ಅಂದರೆ ಕರಳು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕರಳು ಸರಿ ಇಲ್ಲ ಅಂತ ಆದರೆ ನಾವು ತಿನ್ನೋದಷ್ಟೇ, ಅದು ನಮ್ಮ ದೇಹಕ್ಕೆ ಬೇಕಾದ್ದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ದೊಡ್ಡ ಕಾರಣ ಅಂತಂದರೆ RO ವಾಟರ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಸಾರಿ ವಾಟ್ಸಪ್ ಫಾರ್ವರ್ಡ್ ಬಂದಾಗ ಇದು ಸತ್ಯನೋ ಸುಳ್ಳು ಅಂತ ನೋಡ್ಕೊಳ್ಳೋಣ ಅಂತ ನಾನು ರಿಸರ್ಚ್ ಆರ್ಟಿಕಲ್ಸನ್ನು ನೋಡ್ಲಿಕ್ಕೆ ಶುರು ಮಾಡಿದೆ. ಯಾಕೆಂದರೆ ಅದರಲ್ಲೂ ಕೂಡ ಅವರು ಹೇಳ್ತಾ ಇದ್ದರು, ರಿಸರ್ಚ್ ಎಲ್ಲ ಆಗಿವೆ, RO ವಾಟರ್ ಏನು ಸಮಸ್ಯೆ ಆಗ್ತಿದೆ ಅಂತ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ನೋಡಿದಾಗ ನಿಜವಾಗಿಯೂ ತುಂಬ ಆ ಥರ ಆರ್ಟಿಕಲ್ಸ್ ಇವೆ. ಎಲ್ಲ ಆರ್ಟಿಕಲ್ಸ್ ಹೇಳೋದೇನು ಅಂತಂದರೆ, ನಮ್ಮ ಸ್ಟಡಿ ಪ್ರಕಾರ RO ವಾಟರಿಂದ ಸಮಸ್ಯೆ ಆಗ್ತಿರೋದು ನಿಜ. B12 ಡಿಫಿಷಿಯನ್ಸಿ, ವಿಟಮಿನ್ D ಡಿಫಿಷಿಯನ್ಸಿ ಎಲ್ಲ ಆಗ್ತಾ ಇದೆ ಅಂತ ತುಂಬ ಜನ ತಮಾಷೆ ಮಾಡ್ತಾರೆ. ಏನಂದರೆ ಈ ಟ್ರಾಫಿಕ್ ಪೊಲೀಸ್ಗೆ ಅಥವಾ ಸಮುದ್ರದಲ್ಲಿ ಮೀನು ಹಿಡಿಯುವವರಿಗೆ ಇಂಥವರಿಗೆಲ್ಲ ವಿಟಮಿನ್ D ಡಿಫಿಷಿಯನ್ಸಿ ಇದೆ, ಯಾವಾಗಲೂ ಬಿಸಿಲಲ್ಲೇ ಇರುವಂಥವರಿಗೆ ಅದು ಹೇಗೆ ಡಿಫಿಷಿಯನ್ಸಿ ಬರಲಿಕ್ಕೆ ಸಾಧ್ಯ ಅಂತ. ಅಂದರೆ ಇದರ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಬರೀ RO ವಾಟರ್ ಅಂತಲ್ಲ, ಆಧುನಿಕತೆಯ ಕಾರಣದಿಂದ ಅಥವಾ ನಾವು ಅಡ್ವರ್ಟೈಸ್ಮೆಂಟ್ಸನ್ನು ನಂಬಿ ಓಹೋ ಇದು ತುಂಬ ಒಳ್ಳೆಯದು ಅಂತ ಏನೋ ಮಾಡಲಿಕ್ಕೆ ಹೋಗಿ ಇನ್ನೇನೋ ಸಮಸ್ಯೆಯನ್ನು ಸಿಕ್ಕಾಕೊಳ್ತಾ ಇದ್ದೇವೆ ಅಂತ. ಹಾಗಾಗಿ ಎಲ್ಲೆಲ್ಲಿ ಸ್ವಲ್ಪ ಮಟ್ಟಿಗಾದರೂ ಒಂದು ಶುದ್ಧವಾದ ಕುಡಿಯೋ ನೀರು ಸಿಗುತ್ತೋ ಅಂಥವರು ಇದರಿಂದ ಶಿಫ್ಟ್ ಆಗಬೇಕು, ಅಥವಾ ಇದರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಸ್ಟಡೀಸ್ ಆದ ನಂತರ ಆದರೂ ನಾವು ಎಚ್ಚೆತ್ಕೊಳ್ಬೇಕು. ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರೋದು ಕೇವಲ RO ವಾಟರ್ ಕೆಟ್ಟದ್ದು, ಅದನ್ನು ಬಿಟ್ಟುಬಿಟ್ರೆ ಸರಿಯಾಗುತ್ತೆ ಅಂತಲ್ಲ, ನಾವು ನಮ್ಮ ಪೂರ್ತಿ ಲೈಫ್ ಸ್ಟೈಲ್ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು ಅಂತ. ನನಗೆ ಎಷ್ಟೋ ಬಾರಿ ಏನನ್ಸುತ್ತೆ ಅಂದರೆ, ತೂತುಗಳಿರುವಂಥ ಬಕೆಟಲ್ಲಿ ನೀರು ತುಂಬ ಪ್ರಯತ್ನ ಮಾಡ್ತಿದ್ದೇವೆ ಅಂತ. ಅಂದರೆ ನಾವು ಏನೇನೋ ಈ ಥರ ತಪ್ಪುಗಳನ್ನು ಮಾಡಿಕೊಂಡು ನಂತರ ಅದರ ಡೆಫಿಷಿಯನ್ಸಿ ಇದೆ, ಇದರ ಡೆಫಿಷಿಯನ್ಸಿ ಇದೆ ಅಂತ ಮೇಲಿಂದ ಮಾತ್ರೆಗಳನ್ನು ನುಂಗೋದು. ಇದು ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಥರ ಡೆಫಿಷಿಯನ್ಸಿ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ಯೋಚನೆ ಮಾಡಿ ನಾವು ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ತಾತ್ಕಾಲಿಕವಾಗಿ ಸಮಸ್ಯೆ ಇರುವಾಗ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ಮಾತ್ರ ನಾವು ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಬೇಕು ಅಷ್ಟೇ. ಮೂರನೇ ಪ್ರಶ್ನೆ, ಈ ಹೀಟ್ ವೇವಿಂದ ಕಾಪಾಡಿಕೊಳ್ಳೋದು ಹೇಗೆ? ಸುಸ್ತು, ಬಾಡಿ ತುಂಬ ಹೀಟ್ ಆಗೋದು, ಇದನ್ನು ನಾವು ಹೇಗೆ ಸರಿ ಮಾಡ್ಕೊಳ್ಬೇಕು? ಎಸ್ಪೆಷಲಿ ಬೇಸಿಗೆ ಬಂದ ನಂತರ, ಅದು ಈ ವರ್ಷದ ಬೇಸಿಗೆಯಲ್ಲಿ ತುಂಬ ಕಷ್ಟಪಡ್ತಿದ್ದೇವೆ ಅನ್ನುವಂಥವ್ರು ತುಂಬ ಜನ. ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ, ಬೇಸಿಗೆಯಲ್ಲಿ ಕಫದೋಷ ಕಡಿಮೆ ಆಗ್ತಾ ವಾತದೋಷ ಹೆಚ್ಚಾಗ್ತಾ ಬರುತ್ತೆ, ವಾತ ಸಂಚಯ ಆಗುತ್ತೆ, ಹಾಗಾಗಿ ತುಂಬ ಸಮಸ್ಯೆಗಳಾಗ್ತವೆ ಅಂತ. ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ದಿನಚರಿಯನ್ನು ಇಟ್ಕೊಳ್ಬೇಕು. ವಿಶೇಷವಾಗಿ ಉಪ್ಪು, ಹುಳಿ, ಖಾರ ಇವುಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅತಿಯಾಗಿ ವ್ಯಾಯಾಮ ಮಾಡಬಾರ್ದು, ಅತಿಯಾಗಿ ಬಿಸಿಲಿಗೆ ಮೈ ಒಡ್ಡಬಾರ್ದು. ಸಿಹಿ ಪ್ರಧಾನ ಆಗಿರುವಂಥ, ಅಂದರೆ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಹಾಕಿರುವಂಥದ್ದು ಅಂತಲ್ಲ, ನ್ಯಾಚುರಲಿ ಸಿಹಿ ಇರುವಂಥ ಪದಾರ್ಥಗಳು, ಸ್ವಲ್ಪ ಜಿಡ್ಡಿನ ಪ್ರಮಾಣವನ್ನು ಹೊಂದಿರುವಂಥದ್ದು, ಅಂದರೆ ಸ್ವಲ್ಪ ಬೆಣ್ಣೆ, ಹಾಲು, ತುಪ್ಪ ಇಂಥವುಗಳನ್ನು ಸ್ವಲ್ಪ ತೆಗೆದುಕೊಳ್ಬೇಕು. ಡೈಜೆಷನ್ಗೆ ಹಗುರ ಆಗಿರುವಂಥ, ತಂಪು ಗುಣವನ್ನು ಹೊಂದಿರುವಂಥ ಮತ್ತು ಸ್ವಲ್ಪ ಹೆಚ್ಚು ಲಿಕ್ವಿಡ್ ಆಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಕಳೆದ ಬಾರಿಯ ವಿಡಿಯೋದಲ್ಲಿ ಹೇಳಿದಂಥ ಖರ್ಜೂರಾದಿ ಮಂಥ ಇಂತಹ ಪಾನೀಯಗಳನ್ನು ಸೇವನೆ ಮಾಡಬೇಕು. ಆಗ ಉಷ್ಣತೆಯೂ ಕಡಿಮೆ ಆಗುತ್ತೆ, ದೇಹಕ್ಕೆ ಶಕ್ತಿಯೂ ಬರುತ್ತೆ. ಇನ್ನು ನಾವು ಬಿಸಿಲಿಂದ ಬಂದ ನಂತರ ತಣ್ಣೀರಿನ ಸ್ನಾನವನ್ನು ಮಾಡಬಾರ್ದು ಅಥವಾ ತಣ್ಣೀರನ್ನು ಕುಡಿಬಾರ್ದು ಅಂತ ವಾಟ್ಸಪ್ ಮೆಸೇಜಸ್ ಬರ್ತಾ ಇದೆ, ಅದು ಸತ್ಯವಾ ಅಂತ ಕೇಳಿದರು. ಚರಕ ಸಂಹಿತೆಯಲ್ಲಿ ಒಂದು ಅಧ್ಯಾಯದಲ್ಲಿ ಆಚಾರ್ಯ ಚರಕರು ಹೇಳ್ತಾರೆ, ಏನಂದರೆ ಬಿಸಿಲಿನಿಂದ ಬಂದ ತಕ್ಷಣ, ತುಂಬ ದೊಡ್ಡ ಬಿಸಿಲಿಗೆ ಮೈ ಒಡ್ಡಿದ್ದು ಬಂದ ನಂತರ ನಾವು ತಣ್ಣೀರಿನ ಸ್ನಾನ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ, ತಣ್ಣೀರನ್ನು ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವು ಆ ಥರ ಮಾಡಿದಾಗ ದೇಹದಲ್ಲಿ ಒಳಗಡೆ ಉಷ್ಣ ತುಂಬ ಜಾಸ್ತಿಯಾಗಿ ಮುಂದೆ ಅದು ಅತಿಯಾದ ಬಾಯಾರಿಕೆ ಅಥವಾ ತಲೆ ಸುತ್ತು ಬರೋದು ಅಥವಾ ಅಸಿಡಿಟಿ ಅಂತ ಸಮಸ್ಯೆಗಳು ತುಂಬ ಜಾಸ್ತಿ ಆಗೋದು, ಇಂಥ ತೊಂದರೆಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ನಾವು ಬಿಸಿಲಿಂದ ಬಂದ ನಂತರ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ನಂತರ ತಣ್ಣೀರಿನ ಸ್ನಾನ ಅಥವಾ ತಣ್ಣೀರು ಕುಡಿಯೋದನ್ನು ಮಾಡಬೇಕು ಅಂತ. ಆ್ಯಕ್ಚುಲಿ ಆಯುರ್ವೇದ ಪ್ರಕಾರ ಬೇಸಿಗೆಯಲ್ಲಿ ತಣ್ಣೀರಿನ ಸ್ನಾನ ಮಾಡೋದು ಒಳ್ಳೆಯದು, ಆದರೆ ಬಿಸಿಲಿಂದ ಬಂದ ತಕ್ಷಣ ಬೇಡ. ಈಗ ಕಥೆ. ಒಬ್ಬ ಹುಡುಗನಿಗೆ ನಾನು ಹೇಗಾದರೂ ಮಾಡಿ ಎನ್ಲೈಟನ್ಮೆಂಟನ್ನು ಪಡೆದುಕೊಳ್ಬೇಕು, ಅಂದರೆ ದೈವ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬೇಕು ಅಂತ ತುಂಬ ಆಸೆ ಇತ್ತಂತೆ. ಅದು ಅವನ ಗುರಿಯಾಗಿತ್ತು. ಹಾಗಾಗಿ ಅವನು ಎಲ್ಲಿ ನನಗೆ ಒಳ್ಳೆಯ ಗುರುಗಳು ಸಿಗ್ತಾರೆ ಅಂತ ಹುಡುಕ್ತಾ ಇದ್ದ. ಆಗ ಯಾರೋ ಹೇಳಿದ್ರಂತೆ, ಆ ಒಂದು ಬೆಟ್ಟದ ತುದಿಯಲ್ಲಿ ಒಬ್ಬ ಸ್ವಾಮೀಜಿ ಇದ್ದಾರೆ, ಅವರು ಅದ್ಭುತವಾದಂಥ ಆಧ್ಯಾತ್ಮ ಸಾಧನೆ ಮಾಡಿದಂಥವರು, ನಿನಗೆ ಗುರು ಆಗ್ಬೋದು, ಹೋಗು ನೋಡು ಅಂತ. ಆಗ ಅವನು
ಕಷ್ಟಪಟ್ಟು ಅಲ್ಲಿಗೆ ಹೋದನಂತೆ. ಅಲ್ಲಿಗೆ ಹೋದ ನಂತರ ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ತುಂಬ ಉತ್ಸಾಹ ಅಥವಾ ಈ ಗಡಿಬಿಡಿ ಅಂತ ಹೇಳ್ತಾರಲ್ಲ ಅವಸರ, ಅದರಲ್ಲಿ ಕೇಳಿದ್ನಂತೆ, ನಾನು ಚೆನ್ನಾಗಿ ಪ್ರಯತ್ನ ಮಾಡಿದರೆ ಎನ್ಲೈಟನ್ ಆಗಲಿಕ್ಕೆ ಎಷ್ಟು ಕಾಲ ಬೇಕಾಗ್ಬೋದು ಅಂತ. ಆಗ ಆ ಸ್ವಾಮೀಜಿ ಹೇಳಿದಂತೆ, ಒಂದು 10 ವರ್ಷ ಬೇಕಾಗುತ್ತೆ ಅಂತ. ಆಗ ಅವನು ಹೇಳಿದಂತೆ, ಈಗ ನಾನು ಏನು ಪ್ರಯತ್ನ ಮಾಡ್ತಿದ್ದೀನೋ ಅದರ 10 ಪಟ್ಟು ಪ್ರಯತ್ನ ಮಾಡಿದರೆ, ಅಂದರೆ ತುಂಬ ಎಫರ್ಟ್ ಹಾಕಿದರೆ ಎಷ್ಟು ಕಾಲ ಬೇಕಾಗ್ಬೋದು. ಆಗ ಅವ್ರು ಹೇಳಿದ್ರಂತೆ, ಒಂದು 20 ವರ್ಷ ಬೇಕಾಗ್ಬೋದು ಅಂತ. ಇವನಿಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಹೀಗೆ ಹೇಳ್ತಾರೆ ಅಂತ. ಆಗ ಅವನು ಕೇಳಿದಂತೆ, ನಾನು ನನ್ನ ಪ್ರತಿ ಕ್ಷಣವನ್ನು 24/7 ಸಂಪೂರ್ಣವಾಗಿ ಇದಕ್ಕೆ ಅಂತಲೇ ಮೀಸಲಿಟ್ಟರೆ, ಬೇರೆ ಯಾವುದನ್ನು ಮಾಡ್ದೇನೆ ಈ ಒಂದು ಸಾಧನೆಗೆ ಅಂತಲೇ ನಾನು ಪೂರ್ತಿಯಾಗಿ ತೊಡಗಿಸ್ಕೊಂಡ್ರೆ ಎಷ್ಟು ಕಾಲ ಬೇಕಾಗ್ಬೋದು. ಆಗ ಅವ್ರು ಹೇಳಿದ್ರಂತೆ, ಒಂದು 30 ವರ್ಷ ಬೇಕಾಗ್ಬೋದು ಅಂತ. ಇವನಿಗೆ ಆ ಶಾಕ್ ಆಯಿತು. ಇದು ಏನು ಹೇಳ್ತಾ ಇದ್ದೀರಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಿ, ನೀವು ನನಗೆ ಸರಿಯಾಗಿ ಹೇಳಿ, ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಅಂತ. ಆಗ ಸ್ವಾಮೀಜಿ ಹೇಳಿದ್ರಂತೆ, ನೀನು ಗುರಿಯನ್ನು ನೋಡ್ತಾ ಇದ್ದೀಯಾ. ಯಾವ ಕೆಲಸ ಮಾಡೋದಾದರೂ ಅಷ್ಟೇ ಗುರಿ ಒಂದು ಇಟ್ಕೊಳ್ಬೇಕು, ತಪ್ಪಲ್ಲ. ಆದರೆ ಗುರಿಯನ್ನು ನೋಡ್ತಾ ನಡೆದರೆ ಕಾಲು ಜಾರಿ ಬೀಳ್ತೀಯ. ಬದಲಿಗೆ ನೀನು ಈಗ ನಾನು ಏನು ಮಾಡಬೇಕು ಅಂತ ಕೇಳು, ನಾನು ನಿನಗೆ ಹೇಳ್ತೇನೆ. ನೆಕ್ಸ್ಟ್ ಆದ ನಂತರ ಏನು ಮಾಡಬೇಕು ಅಂತ ಕೇಳು, ಆಗ ನಾನು ಹೇಳ್ತೇನೆ. ಸೊ ನೀನು ಪ್ರೆಸೆಂಟಲ್ಲಿ ಬದುಕು ಅಂತ. ಆಗ ಅವ್ರು ಹೇಳಿದ್ರಂತೆ, ಒಂದು ಮರದಲ್ಲಿ ಒಂದು ರುಚಿಯಾದ ಹಣ್ಣಿದೆ ಅಂತ ಇಟ್ಕೋ. ಆ ಹಣ್ಣನ್ನು ನೀನು ತಿನ್ನಲಿಕ್ಕೆ ಹತ್ತಾ ಇದೆಯಾ. ಹತ್ತೋವಾಗ ನೀನು ಆ ಹಣ್ಣು ಸಿಕ್ಕಿದರೆ ಎಷ್ಟು ರುಚಿ ಇರ್ತದೆ, ಹಣ್ಣು ಸಿಗದೆ ಹೋದರೆ ಏನು ಮಾಡೋದಪ್ಪ, ಆ ಹಣ್ಣು ಎಷ್ಟು ರಸಭರಿತವಾಗಿದೆಯೋ ಏನೋ, ಆ ಹಣ್ಣನ್ನು ತಗೊಂಡೋಗಿ ನಾನು ಏನು ಮಾಡಲಿ, ಹೇಗೆ ತಿನ್ನಲಿ ಅಂತ ಯೋಚನೆ ಮಾಡ್ತಾ ಇದ್ದರೆ ನಿನ್ನ ಹತ್ರ ಮರ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಕ್ಷಣ ನನ್ನ ಕಾಲನ್ನು ಎಲ್ಲಿಡಲಿ, ಯಾವ ಟೊಂಗೆಯನ್ನು ಹಿಡ್ಕೊಳ್ಳಿ, ಈ ಥರ ಮಾಡಿಕೊಂಡು ನೀನು ನಿನ್ನ ಗುರಿ ಹಣ್ಣು ಸರಿ, ಆದರೆ ಹತ್ತುವಾಗ ಮಾತ್ರ ಹತ್ತೋದನ್ನು ಮಾತ್ರ ಮಾಡಬೇಕು. ಹತ್ತೋವಾಗ ಹಣ್ಣನ್ನು ಕೀಳೋದು, ಹಣ್ಣನ್ನು ತಿನ್ನೋದು, ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. ಹಣ್ಣು ನಿನಗೆ ಸಿಕ್ತು ಅಂತಾದರೂ ಅಷ್ಟೇ ಆ ಹಣ್ಣನ್ನು ಜೋಪಾನವಾಗಿ ಜೇಬಿನಲ್ಲಿ ಇಟ್ಕೊಂಡು ನಿಧಾನವಾಗಿ ಆಗ ಕೆಳಗಿಳಿಯೋದನ್ನು ಮಾತ್ರ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀನು ಹಣ್ಣು ಸಿಕ್ಕಿದೆ ಅಂತ ಖುಷಿಯಲ್ಲಿ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದಲ್ಲ ಅಂತ. ಹಾಗಾಗಿ ನಾವು ಯಾವುದೇ ಸಾಧನೆ ಮಾಡೋದಾದರೂ ಅಥವಾ ಆರೋಗ್ಯಕ್ಕಾಗಿ ನಾವೇನನ್ನಾದರೂ ಮಾಡೋದಿದ್ರೂ ಕೂಡ ನಾವು ಪ್ರೆಸೆಂಟಲ್ಲಿ ಇರಬೇಕು ಅಂತ. ಮುಂದೊಂದು ದಿನ ನನಗೆ ಹೀಗಾದರೆ ಏನು ಮಾಡಲಿ, ಅಥವಾ ಹಿಂದೆ ಹೀಗಾಗೋಯ್ತಲ್ಲ, ಹೀಗೆ ನಾವು ಮೂರ್ಖರಾಗ್ತೇವೆ. ಸ್ವತಃ ನಾನು ನನಗೆ ಹೇಳ್ಕೊಳ್ಳೋದು ಅದೇ, ನಿಮಗೆ ನಾನು ಹೇಳೋದು ಅದೇ. ಬಹುಶಃ ಇದೊಂದು 10-15 ಸಾರಿ ಆಗಿರ್ಬೋದು ನಾನು ಪ್ರೆಸೆಂಟಲ್ಲಿ ನಾವು ಬದುಕಬೇಕು ಅಂತ ಹೇಳ್ತಿರೋದು. ಯಾಕೆ ನನಗೆ ಇದು ಫೀಲ್ ಆಗ್ತಿದೆ ಅಂದರೆ, ಪೇಷಂಟ್ಸ್ ನೋಡಿದಾಗ ನನಗೆ ಅದು ಅರ್ಥ ಆಗ್ತಾ ಇದೆ. ನೀವು ಯಾರನ್ನಾದರೂ ಕೇಳಿ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ತುಂಬ ಜಾಸ್ತಿ ಆಗಿದೆ. ಬಹಳಷ್ಟು ಕಾಯಿಲೆಗಳಿಗೆ ಮನಸ್ಸು ಕಾರಣ ಅನ್ನೋ ಥರ ಆಗಿಬಿಟ್ಟಿದೆ. ಆ ಥರ ಮನಸ್ಸು ಹಾಳಾಗ್ಲಿಕ್ಕೆ ಕಾರಣ ಏನು? ನಾವು ಪಾಸ್ಟ್ ಪ್ರೆಸೆಂಟಲ್ಲಿ ಇರೋದು. ಅಯ್ಯೋ ನಾನು ಹೇಗಿದ್ದೆ ಈಗ ಹೇಗಾಗ್ಬಿಟ್ಟೆ, ಅಥವಾ ಮುಂದೆ ನನಗದು ಸಿಗದೆ ಹೋದರೆ ಏನು ಮಾಡಲಿ, ಅಥವಾ ಮುಂದೆ ಹೀಗಾಗ್ಬಿಟ್ರೆ ಏನು ಮಾಡಲಿ, ಅಥವಾ ನನ್ನಂಥವನಿಗೆ ಹೀಗೆ ಟ್ರೀಟ್ ಮಾಡ್ತಾರಲ್ಲ, ಈ ರೀತಿ ನನಗೆ ಮನಸ್ಸಿಗೆ ಬೇಜಾರು ಮಾಡಿದ್ರಲ್ಲ, ಈ ರೀತಿ ನನಗೆ ಅವ್ರು ಮೋಸ ಮಾಡಿದರು, ಅವ್ರು ಹಿಂಗೆ ಹೇಳಿದರು, ಅವ್ರು ಹಾಗೆ ಹೇಳಿದ್ರು, ನಾನು ಅವ್ರಿಗೆ ಹೀಗೆ ಮಾಡಬೇಕು. ಹೀಗೆ ನಾವು ನಿನ್ನೆ ನಾಳೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೇವೆ. ಒಂದ್ಸರಿ ನಾವು ಕೂತ್ಕೊಂಡು ಯೋಚನೆ ಮಾಡಬೇಕು, ಬರೀ ಈ ಕ್ಷಣದಲ್ಲಿ ಇದ್ದು ಬದುಕಿದರೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅಂತ. ಉಪೇಂದ್ರ ಅವರು ಯಾವುದೋ ಒಂದು ಮೂವಿಯಲ್ಲಿ ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ಮೂವಿ ಹೆಸರು ನಂಗೆ ನೆನಪಿಲ್ಲ, ನೀವು ಕಾಮೆಂಟ್ ಮಾಡಿದರೆ ಮೂಳವರಿಗೆ ಗೊತ್ತಾಗ್ಬೋದು, ನೋಡಿ ಆದರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು. ಒಟ್ಟಲ್ಲಿ ಇದಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಮಾಡಲೇಬೇಕು. ಆಗ ಮಾತ್ರ ಎಲ್ಲರಿಗೂ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಾವು ಎಷ್ಟೇ ಸಪ್ಲಿಮೆಂಟ್ಸನ್ನು, ಎಷ್ಟೇ ಮೆಡಿಸಿನ್ಸನ್ನು ನುಂಗಿದ್ರು, ಅಥವಾ ನಾನು ದಿನಚರಿಯಲ್ಲಿ ಋತುಚರ್ಯದಲ್ಲಿ ಹೇಳಿದಂಥ ಎಷ್ಟೇ ಕ್ರಿಯೆಗಳನ್ನು ನಾವು ಮಾಡಿದರೂ ಕೂಡ ನಮ್ಮ ಮನಸ್ಸು ಸರಿ ಇಲ್ಲ ಅಂತಾದರೆ ಯಾವುದೂ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲ ಇದನ್ನು ಅರ್ಥ ಮಾಡಿಕೊಂಡು ಹಾಗೆ ಬದುಕ್ತೇವೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.